ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ, ನಾನು ಇವತ್ತು ಒಂದು ಹೊಸ ತಿಂಡಿ ರೆಡಿ ಮಾಡಾಕತ್ತೇನೆ ರೀ. ನೋಡಿರಿ, ಇದು ಸಜ್ಜಿ ಹಿಟ್ಟಿಲಿದ್ದ ಒಂದು ಹೊಸ ರೆಸಿಪಿ ಮಾಡಾಕತ್ತೇನೆ. ನೋಡಿರಿ, 1 ಕಪ್ ಹಿಟ್ಟು ಸಜ್ಜಿ ಹಿಟ್ಟು ತೊಗೊಂಡೇನಿ ರೀ. ನಾನೀಗ ಇದಕ್ಕೆ 1 ಕಟ್ಟು ಮೆಂತ್ಯ ತೊಳೆದು ಹೆಚ್ಚಿಟ್ಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, 2 ಸಣ್ಣ ಹೆಚ್ಚಿಕೊಂಡ್ರೆ ಮೆಣಸಿನ್ಕಾಯಿ, 1 ಉಳ್ಳಾಗಡ್ಡಿ, ಕರಿಬೇವು. ನೋಡಿರಿ, ಇದು ಹೆಂಗಂತ ಮಾಡೋದು ನೋಡೋಣ ಬರ್ರಿ. ನೋಡಿರಿ, ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮಗಳಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ, ಇಲ್ಲಿ ಈಗ 1 ಕಪ್ ಸಜ್ಜಿ ಹಿಟ್ಟು ತೊಗೊಂಡಿನಲ್ರಿ, ಅದನ್ನು ಸಾಣಿಸ್ಕೊತೀನಿ. ನೋಡಿರಿ, 1 ಕಪ್ ಸಜ್ಜಿ ಹಿಟ್ಟು ಸಾಣಿಸಿಟ್ಕೊಂಡಿನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊತೀನಿ ರೀ. ಸ್ವಲ್ಪ 1-2 ಚಮಚದಷ್ಟು ಮೊಸರು ಹಾಕ್ಕೊತೀನಿ. ಸಾಕು. ಹೆಚ್ಚಿಟ್ಕೊಂಡ್ರದ್ದು ಮೆಂತ್ಯ ಕಟ್ಟು 1 ಕಟ್ಟು ಪೂರ್ತಿ ಹಾಕ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಮೆಣಸಿನ್ಕಾಯಿ 1-2, 1 ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಉಳ್ಳಾಗಡ್ಡಿ, ಮತ್ತು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊತೀನಿ. ಒಂದು ಸ್ವಲ್ಪ ಜೀರಿಗೆ ಹಿಂಗೆ ಕೈಲೇ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಾಕಿದ್ರೆ ಘಮ ಬರ್ತೈತಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ ರೀ, ಒಂದು ಅರ್ಧ ಚಮಚದಷ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಅದಕ್ಕೆ ಎಷ್ಟು ಬೇಕಷ್ಟು ನೋಡಿರಿ, ಇಷ್ಟು ಆಗ್ಬೋದು. ಇಷ್ಟು ಉಪ್ಪು ಹಾಕ್ಕೊತೀನಿ. ಒಂದು ಸ್ವಲ್ಪ ಮೇಲೆ ಕಲರ್ಗಿರಲಿ ಅಂತಂದೇಳಿ ಅಷ್ಟೇ ರೀ, ಸ್ವಲ್ಪ ಒಣ ಖಾರ ಹಾಕ್ಕೊತೀನಿ ನಾನು. ಇದನ್ನೆಲ್ಲ ಪೂರ್ತಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರೆ. ನೋಡಿರಿ, ಎಲ್ಲ ಪೂರ್ತಿ ಎಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾತು. ಈಗ 1 ಕಪ್ನಷ್ಟು ಬಿಸಿನೀರು ಕಾಸ್ಕೊಂಡಿನಿ ನಾನು. ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ಆ ಥರ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೊತೀನಿ ರೀ. ಜಾಸ್ತಿ ಗಟ್ಟಿ ಏನು ಬೇಡ, ಒಂದು ಅದಕ್ಕೆ ಕಲಿಸ್ಕೋಬೇಕ್ರಿ. ನೋಡಿರಿ, ಅದಕ್ಕೆ ಒಂದು ಚಪಾತಿ ಆಗೋ ನಾತೀವಲ್ಲ ಹಿಟ್ಟು ನಾತೀವಲ್ಲ, ಅದಕ್ಕೆ ನಾದಿ ಒಂದು 10 ನಿಮಿಷ ನೆನೆ ಬಿಡ್ಬೇಕ್ರಿ. ಅದನ್ನು ಮೇಲೆ ಸ್ವಲ್ಪ ಎಣ್ಣೆ ಸವರಿ, ಈ ಥರ ಎಣ್ಣೆ ಸವರಿ ಒಂದು 10 ನಿಮಿಷ ನೆನೆಬೇಕ್ರಿ ಇದಿಟ್ಟು. ಈಗ ಒಂದು 10 ನಿಮಿಷ ಆಯ್ತು ನೋಡಿರಿ. ನೆನೆಸಿಟ್ಟಿದ್ದು ಈ ಥರ ನೆಂದೆ ನೋಡಿರಿ. ಇದು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊತೀನಿ ರೀ. ನೋಡಿರಿ, ಈ ಥರ ಒಂದೊಂದ ಉಂಡೆ ಮಾಡಿ ಈ ಥರ ಇಟ್ಕೊತೀನಿ. ಈಗ ಹಂಚು ಕಾಯಕ್ಕಿಟ್ಟೇನಿ ರೀ ನಾನು. ನೋಡ್ರಿ, ಒಂದು ಆಳಿ ತೊಗೊಂಡು, ದಪ್ಪಂದು ಆಳಿ ತೊಗೊಂಡು, ನಾನು ಎಣ್ಣೆ ಥರ ತೊಗೊಂಡು ಇದು ಚಪಾತಿ ಹಿಟ್ಟಿನ ತೊಗೊಂಡೇನಿ ರೀ. ಹಿಂಗೆ ಒಂದು ಉಂಡೆ ತೊಗೊಂಡು ಹಿಂಗೆ ಎಣ್ಣೆ ಸವರಿರ್ತೀನಲ್ಲ ರೀ, ಈ ಥರ ತಟ್ಟಬೇಕು. ಇದನ್ನು ಈ ಥರ ತಟ್ಟಿ ನೋಡಿರಿ, ಈ ಥರ ತಟ್ಟಿ ಸ್ವಲ್ಪ ಎಣ್ಣೆ ಚಿಮ್ಕಿಸಿ ಹಿಂಗೆ ಹಾಕ್ತೀನಿ ರೀ. ನೋಡಿರಿ, ಈ ಥರ ತಟ್ಟಿ ಹಂಚಿನಾಗ ಹಾಕಿ ಎಣ್ಣೆ ಚಿಮ್ಕಿಸಿ ಹಾಕಿ ಮತ್ತು ಒಂದು ಗಂಗಾಳ ಮುಚ್ಚಬೇಕು ರೀ. ಒಂದು 5 ನಿಮಿಷ ಬೇಯಬೇಕು. ನೋಡಿರಿ, ಬಂದೈತಿ. ಈಗ ಒಳಗೆ ಹಾಕಿ ನೋಡಿರಿ, ಈ ಥರ ಪ್ರೆಸ್ ಮಾಡಿ ಇನ್ನೊಮ್ಮೆ ಮುಚ್ಚಿಡಬೇಕು. ನೋಡಿರಿ, ಮತ್ತೆ ಹಾಕಿನಿ. ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕಿ ಮುಚ್ಚಿ ಇಡ್ತೀನಿ. ನೋಡಿರಿ, ಈ ಥರ ನಾವು ದೊಡ್ಡ ಮಾಡ್ಕೊಬೋದು, ಸಣ್ಣ ಮಾಡ್ಕೊಬೋದು. ಮಕ್ಕಳಿಗೆ ಸ್ವಲ್ಪ ಸಣ್ಣ ತಟ್ಟಿ ಕೊಟ್ರೆ ತಿಂತಿರ್ತಾವೆ. ದೊಡ್ಡವ್ರಿಗೆ ಆದ್ರೆ ಸ್ವಲ್ಪ ದೊಡ್ಡ ಮಾಡ್ಬೋದು. ನೋಡಿರಿ ಬಂಧುಗಳೇ, ಇಷ್ಟಾಗೆ ನೋಡಿರಿ 1 ಕಪ್ ಸಜ್ಜಿ ಹಿಟ್ಟಲಿದ್ದ ಮುಂಜಾನೆದು ನಾಷ್ಟಕ್ಕಾದ್ರೆ ಮಾಡ್ಬೋದು ರೀ. ನೋಡಿರಿ, ಎಲ್ದಿ ಫುಡ್ ನೋಡಿರಿ. ಇದು ಎಂಥ ಮಸ್ತ್ ಮೆಂತ್ಯ ಹಾಕಿರ್ತೈತಿಲ್ಲ ರೀ, ಗಮ್ ಅಂತ ಬರ್ತಾವೆ. ಭಾರಿ ಸೂಪರಾಗಿ ನೋಡಿರಿ. ಮಕ್ಕಳಿಗೆ ಮೆಂತ್ಯ ಸೊಪ್ಪು ಪಪ್ಪು ತಿಂತಿರಂಗಿಲ್ಲ ರೀ, ಈ ಥರ ಮಾಡಿಕೊಟ್ರೆ ತಿಂತಾರೆ. ಭಾರಿ ಆರೋಗ್ಯಕರವಾಗಿದ್ದು ಬೇಗನೆ ರೆಡಿ ಮಾಡ್ಬೋದು ನೋಡಿರಿ ಸಜ್ಜಿ ಹಿಟ್ಟಿತ್ತಂದ್ರೆ. ನೋಡಿರಿ, ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ.